ಮಿತ್ರ ನಮಸ್ಕಾರ, ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಮಕ್ಕಳನ್ನು ಅಂದರೆ ಈ ಶಾಲಾ ಮಕ್ಕಳನ್ನು TCಯ ಮುಖಾಂತರ ಹೇಗೆ ಅವರನ್ನು ನಮ್ಮ STSನಲ್ಲಿ ನಮ್ಮ ಶಾಲಾ ಲಾಗಿನ್ನಲ್ಲಿ ಅವರನ್ನು ಇನ್ ಮಾಡ್ಕೊಳ್ಳೋದು ಹೇಗೆ, ಅವರನ್ನು ಸೇರಿಸ್ಕೊಳ್ಳೋದು ಹೇಗೆ ಅನ್ನೋವಂಥದ್ದನ್ನು ನೋಡೋಣ. ನೀವು ಈಗಾಗಲೇ ಪ್ರಮೋಷನ್ನಿಂದ ಅವ್ರನ್ನ ಇನ್ ಮಾಡ್ಕೊಂಡಿದ್ದೀರಾ, ಪ್ರಮೋಷನ್ ಕೊಟ್ಟು ಇನ್ ಮಾಡ್ಕೊಂಡಿದ್ದೀರಾ. ಅದನ್ನು ಮಾಡಿಲ್ಲ ಅಂತ ಹೇಳಿದರೆ ನೀವು ಇದೇ ಚಾನಲ್ನಲ್ಲಿರ್ತಕ್ಕಂತಹ ವಿಡಿಯೋವನ್ನು ನೋಡಿಬಿಟ್ಟು ಅದನ್ನು ಮಾಡ್ಕೊಳ್ಳಿ. ಈಗ ನಾವು ಮಾಡ್ತಾ ಇರೋದು TCಯ ಮೂಲಕ ಅವರನ್ನು ಹೇಗೆ ನಮ್ಮ ಶಾಲಾ ಲಾಗಿನ್ನಲ್ಲಿ ಸೇರಿಸ್ಕೋಬೇಕು ಅಂತ. ಸೊ ಫಸ್ಟ್ ನೋಡಿ, ನೀವು ಇಲ್ಲಿ ಹೋಮ್ ಪೇಜಲ್ಲಿ ಬನ್ನಿ. ಹೋಮ್ ಪೇಜಲ್ಲಿ ಬಂದ್ಬಿಟ್ಟು ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳು ನಮಗೆ ಕಾಣಿಸ್ಕೊಳ್ತವೆ. ಅಲ್ಲಿ ಬಂದ್ಬಿಟ್ಟು ನಮಗೆ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಅಂಥದ್ದು ಕಾಣಿಸ್ಕೊಳ್ಳುತ್ತೆ ನೋಡಿ. ಜಸ್ಟ್ ವೆಯ್ಟ್. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಬರುತ್ತೆ. ಅಲ್ಲಿಗೆ ಬರೋಣ. ಜಸ್ಟ್ ವೆಯ್ಟ್. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಬರುತ್ತೆ. ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಬರುತ್ತೆ. ಅಡ್ಮಿಷನ್ ಡೀಟೇಲ್ಸಲ್ಲಿ ಅಡ್ಮಿಷನ್ ಟು TC ಅಂತ ಬಂತು ನೋಡಿ ಅಲ್ಲಿ. ಸೊ ಅಡ್ಮಿಷನ್ ಟು TCಯನ್ನು ನಾವು ತಗೊಂಡಿದ್ದೀವಿ. TCಯ ಮೂಲಕ ನಾವು ಅವರನ್ನು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅದರ ಅರ್ಥ. ಸೊ ಇಲ್ಲಿ ಬಂದ್ಬಿಟ್ಟು ಅದನ್ನು ಓಪನ್ ಆದಾಗ ಅದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಸ್ವಲ್ಪ ಸರ್ವರ್ ಬ್ಯುಸಿ ಇರುತ್ತೆ, ನೋಡ್ಕೊಳ್ಳಿ. ಸೊ ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ ಕೇಳುತ್ತೆ. ಆ TCಯಲ್ಲಿ ನಮಗೆ ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅದು STS ನಂಬರಿಗೆ ನಾವು ಎನ್ರೋಲ್ಮೆಂಟ್ ನಂಬರ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕೊಡಿ. ಸೊ ಅದನ್ನು ಸಬ್ಮಿಟ್ ಕೊಟ್ಟರೆ, ಸರ್ಚ್ ಕೊಟ್ಟರೆ ನಮಗೆ ಮಕ್ಕಳ ಡೀಟೇಲ್ಸ್ ಓಪನ್ ಆಗುತ್ತೆ. ಅವರು ಅಡ್ಮಿಷನ್ನಿಗೆ ಯಾವ ಕ್ಲಾಸಿಗೆ ಎಲಿಜಿಬಲ್ ಇರ್ತಾರೋ ಆ ಕ್ಲಾಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ಗಮನಿಸಿ. ಸೊ ಇಲ್ಲಿ 8th ಅಂತ ಕಾಣಿಸ್ಕೊಳ್ತಾ ಇದೆ, 8th ಅಲ್ಲಿ ಇದೆ. ಸೊ ಇಯರ್ ಬಂದ್ಬಿಟ್ಟು ಯಾವ ಇಯರ್ ಅಂತ ಕಾಣಿಸ್ಕೊಳ್ಳುತ್ತೆ, 26, 27. ಅದನ್ನು ನೀವು ನೋಡ್ಕೊಳ್ಳಿ, ಅದೆಲ್ಲ ಬರುತ್ತೆ ಡಿಫಾಲ್ಟಾಗಿ. ಸೊ ಇಲ್ಲಿ ಮೀಡಿಯಮ್ ಬಂದ್ಬಿಟ್ಟು ಯಾವ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಮೀಡಿಯಮು, ಕನ್ನಡನೋ ಇಂಗ್ಲೀಷೋ ನೋಡ್ಕೊಳ್ಳಿ. ಸೊ ಮದರ್ ಟಂಗ್ ನೋಡ್ಕೊಳ್ಳಿ, ಕನ್ನಡ, ಇಂಗ್ಲೀಷ್, ಹಿಂದಿ ನೋಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಇದೆಯಲ್ಲ, ಭಾಳ ಸೂಕ್ಷ್ಮವಾಗಿರುತ್ತೆ, ಅದನ್ನು ನೋಡಿಕೊಂಡು ಸರಿಪಡಿಸ್ಕೊಳ್ಳಿ. ಇಲ್ಲಿ ಕೊನೆಗೆ ಬನ್ನಿ ನೀವು. ಇಲ್ಲಿ ಅವರ ಬ್ಯಾಂಕ್ ಡೀಟೇಲ್ಸ್ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸ್ಕೂಲ್ ಅಡ್ಮಿಷನ್ ಡೇಟು ಅಂದರೆ ಯಾವತ್ತು ಮಾಡ್ತೀವೋ ಆ ಡೇಟು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಅಕೌಂಟ್ ನಂಬರ್ ಇದ್ದರೆ ಅದರ ಡೀಟೇಲ್ಸ್ ಫಿಲ್ ಮಾಡಿ. ಏನೂ ನಿಮ್ಮ ಹತ್ರ ಈಗ ಕೊಟ್ಟಿಲ್ಲ ಮಗು ಅಂತ ಹೇಳಿದ್ರೆ ನೀವು XX ಅಂತ ಕೊಟ್ಟು 00 ಅಂತ ಕೊಟ್ಟು ನೆಕ್ಸ್ಟು ಇನ್ನೊಮ್ಮೆ ನೀವು ಸರಿಯಾಗಿ ವೆರಿಫೈ ಮಾಡ್ಕೊಳ್ಳಿ. ಕ್ಯಾಸ್ಟು ಅವೆಲ್ಲವೂ ಕೂಡ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು ಏನೂ ನೀವು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಅದನ್ನು ಈ ಹಂತದಲ್ಲಿ ಮಾಡೋಕ್ಕಾಗಲ್ಲ. ಅದನ್ನು ಬೇರೆ ಹಂತದಲ್ಲಿ ಒಂದಿದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಅನ್ನು ತಗೊಳ್ಳಿ, ಕನ್ನಡನೋ ಇಂಗ್ಲೀಷು. ಸೆಕ್ಷನ್ ಕೇಳುತ್ತದು, ಸೆಕ್ಷನ್ A ಸೆಕ್ಷನ್ನ B ಸೆಕ್ಷನ್ನ ಅದು ಕೇಳುತ್ತೆ. ನಿಮ್ದು ಯಾವುದೂ ಸೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಒಂದೇ ಸೆಕ್ಷನ್, ಅದು ತಾನಾಗಿಯೇ ಒಂದೇ ಸೆಕ್ಷನ್ ಅಂತ ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಕೊಡಿ. ಇದೆಲ್ಲ ಆದಮೇಲೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟ ತಕ್ಷಣ ಅದು ಸೇರ್ಕೊಳ್ಳುತ್ತೆ. ಬಟ್ ನಿಮಗಲ್ಲಿ ಅವ್ರ ಹೆಸರು ಸದ್ಯಕ್ಕೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಒಂದು ದಿನ ನಿಮಗೆ ಬೇಕಾಗುತ್ತೆ ಅದೆಲ್ಲವೂ ಕೂಡ ಅಪ್ಡೇಟ್ ಆಗೋದಕ್ಕೆ. ಇದು ಸರ್ವರ್ ನೋಡಿ ಮತ್ತೆ ಕೇಳ್ತಾ ಇದೆ, ನೀವು ಸೇರಿಸ್ತೀರಾ ಅಂತ ಕೇಳ್ತಾ ಇದೆ. ಓಕೆ ಕೊಡಿ. ಸೊ ಈ OTP HM ಅವರಿಗೆ OTP ಬರುತ್ತೆ, ಅದನ್ನು ನೀವು OTP ತಗೊಂಡು ಸರಿಪಡಿಸ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಪ್ಲೀಸ್ ಡು ನಾಟ್ ರಿಫ್ರೆಶ್ ಅಂತ ಕೇಳ್ತಾ ಇದೆ. ಯಾರನ್ನು ನಾವು ಎನ್ರೋಲ್ ಮಾಡಿದ್ದೀವೋ ಅವ್ರದ್ದು ಸಕ್ಸಸ್ಫುಲಿ ಎನ್ರೋಲ್ಮೆಂಟ್ ಆಗಿಬಿಟ್ಟು ಆಗಿದೆ. ಸೊ ಇದಾಗಿತ್ತು ನಾವು ಹೇಗೆ TC ಮೂಲಕ ಇನ್ ಮಾಡ್ಕೊಳ್ಳೋದು ಅಂತ. ಥ್ಯಾಂಕ್ ಯು.